ಸೊ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ದ ಸೌಂಡ್ ಆಫ್ ಮ್ಯೂಸಿಕ್ ಒಳಗೆ ಫಸ್ಟ್ ಪಾರ್ಟ್ ಏನೈತಲ್ಲ, ಎವ್ಲಿನ್ ಗ್ಲೆನಿ ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಫಸ್ಟ್ ಪ್ಯಾರಾಗ್ರಾಫ್: ರಶ್ ಅವರ್ ಕ್ರೌಡ್ಸ್ ಜೋಸೆಲ್ ಫಾರ್ ಪೊಸಿಷನ್ ಆನ್ ದ ಅಂಡರ್ಗ್ರೌಂಡ್ ಟ್ರೈನ್ ಪ್ಲಾಟ್ಫಾರ್ಮ್. ಸೊ ಅಲ್ಲೇ ಏನಿರ್ತೈತೆ ಅಂದ್ರೆ ಜೋಸೆಲ್ ಅಂದ್ರೆ ಭಾಳ ಭಾಳ ರಫ್ ಆಗಿ ಪುಷ್ ಮಾಡ್ತಿರ್ತಾರೆ. ಅಲ್ಲೇ ಅಂಡರ್ಗ್ರೌಂಡ್ ಟ್ರೈನ್ ಪ್ಲಾಟ್ಫಾರ್ಮ್ ಒಳಗೆ ಏನಿರ್ತೈತೆ ಅಂದ್ರೆ ಭಾಳ ಕೇಯಾಸ್, ಕ್ರೌಡ್ ಭಾಳ ಇರ್ತೈತಿ. A slight girl looking younger than her 17 years was nervous and excited as she felt the vibrations of approaching train. ಸೊ ಒಬ್ಬಾಕಿ 17 ವರ್ಷಕ್ಕಿಂತ ಸಣ್ಣಕ್ಕಿ ಹುಡುಗಿ ಇರ್ತಾಳೆ. ಆಕಿಗೆ ಏನಿರ್ತೈತೆ ಅಂದ್ರೆ ಸ್ವಲ್ಪ ನಡುಕ್ತಿರ್ತಾಳೆ, ಸ್ವಲ್ಪ ನರ್ವಸ್ ಇರ್ತಾಳೆ. ಆಮೇಲೆ ಆಕೆ ಹೆದರ್ತಿರ್ತಾಳೆ. ಎದಕ್ಕಂದ್ರೆ ಟ್ರೈನ್ ಬರ್ತಿರ್ತೈತಿ, ವೈಬ್ರೇಷನ್. ಆ ಟ್ರೈನಿಗೆ ಹೆದರ್ತಿರಂಗಿಲ್ಲ ಆಕಿ, ಅದು ಬೇರೆದಕ್ಕೆ ಹೆದರ್ತಿರ್ತಾರೆ, ಅದು ಮುಂದೈತಿ. ಇಟ್ ವಾಸ್ ಹರ್ ಫಸ್ಟ್ ಡೇ ಅಟ್ ದ ಪ್ರೆಸ್ಟೀಜಿಯಸ್ ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ ಇನ್ ಲಂಡನ್. ಸೊ ಅದು ಎಲ್ಲಂದ್ರೆ ಒಂದು ಮ್ಯೂಸಿಕ್ ಅಕಾಡೆಮಿ ಐತಿ. ಆ ಮ್ಯೂಸಿಕ್ ಅಕಾಡೆಮಿ ಹೆಸರೇನು? ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್. ಅದೆಲ್ಲ ಐತಿ, ಲಂಡನ್ ಒಳಗೆ ಐತಿ. ಆ್ಯಂಡ್ ಡಾಂಟಿಂಗ್ ಎನಫ್ ಫಾರ್ ಎನಿ ಟೀನೇಜರ್ ಫ್ರೆಶ್ ಫ್ರಮ್ ಅ ಸ್ಕಾಟಿಷ್ ಫಾರ್ಮ್. ಸೊ ಡಾಂಟಿಂಗ್ ಅಂತೇಳಿ ಮೀನಿಂಗ್ ಅಲ್ಲೇ ಕೊಟ್ಟಾರ, ಫ್ರೈಟ್ನಿಂಗ್ ಅಂತೇಳಿ ಆಕಿ ಹೆದರ್ತಿರ್ತಾಳೆ ಅದಕ್ಕೆ. ಬಟ್ ದಿಸ್ ಅಸ್ಪೈರಿಂಗ್ ಮ್ಯೂಸಿಷಿಯನ್ ಫೇಸ್ಡ್ ಅ ಬಿಗ್ಗರ್ ಚಾಲೆಂಜ್ ದ್ಯಾನ್ ಮೋಸ್ಟ್. ಶಿ ವಾಸ್ ಪ್ರೊಫೌಂಡ್ಲಿ ಡೆಫ್. ಸೊ ಆದ್ರೆ ಈಕಿಗೆ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಏನಂದ್ರೆ ಈಕಿ ಸ್ವಲ್ಪ ಡೆಫ್ ಇರ್ತಾಳೆ. ಡೆಫ್ ಅಂದ್ರೆ ಏನೋ ಕಿವಿ ಕೇಳಿಸ್ತಿರಂಗಿಲ್ಲ, ಕಿವುಡಿ. ಎವ್ಲಿನ್ ಗ್ಲೆನಿ's ಲಾಸ್ ಆಫ್ ಹಿಯರಿಂಗ್ ಹ್ಯಾಡ್ ಬಿನ್ ಎ ಗ್ರಾಜುವಲ್ ಅಂದ್ರೆ ಏನು? ಹುಟ್ಟಿದ ಕೂಡೇನ ಕಿವಿ ಹೋಗಿಲ್ಲ, ಅಥವಾ ಏನರ ಒಂದು ಆಕ್ಸಿಡೆಂಟ್ ಆಗಿ ಕಿವಿ ಹೋಗಿಲ್ಲ ಆಕಿನ ಹಗೂರ್ಕ ಕಿವಿ ಕೇಳೋದು ಕಡಿಮೆ ತಕೊಂತ ಫುಲ್ ಕಿವಿನ ಬಂದಾಗ್ಯವು. ಹರ್ ಮದರ್ ರಿಮೆಂಬರ್ಸ್ ನೋಟಿಸಿಂಗ್ ಸಮಥಿಂಗ್ ವೆನ್ ವಾಸ್ ರಾಂಗ್ ವೆನ್ ದ 8-year-old ಎವ್ಲಿನ್ ವಾಸ್ ವೇಟಿಂಗ್ ಟು ಪ್ಲೇ ದ ಪಿಯಾನೋ. ಸೊ ಅವ್ರ ಮಮ್ಮಿ ಏನರ ಅಂದ್ರೆ ಸ್ಟೋರಿ ಹೇಳ್ತಾರೆ. ಅವಾಗ ಈಕಿ ಎವ್ಲಿನ್ ಗ್ಲೆನಿ 8 ವರ್ಷ ಇದ್ದಕ್ಕೆ ಏನಕ್ಕತ್ತಂದ್ರೆ ದೇ ಕಾಲ್ಡ್ ಹರ್ ನೇಮ್, ಅಂದರೆ ಯಾರು ಅಲ್ಲಿ ಕ್ಲಬ್ದವ್ರು ಯಾರು ಒಟ್ಟು ಎವ್ಲಿನ್ ಅಂತೇಳಿ ಹೆಸರು ಕರೀತಾರೆ. ಆ್ಯಂಡ್ ಶಿ ಡಿಡಂಟ್ ಮೂವ್ ಆಟ್ ಸಡನ್ಲಿ ರಿಯಲೈಸ್ ದಟ್ ಶಿ ಹ್ಯಾಡಂಟ್ ಹರ್ಡ್. ಸೊ ಅವಾಗಲ್ಲೇ ಪಿಯಾನೋ ಬರ್ಸಕ್ಕೆ ವೇಟ್ ಮಾಡ್ತಿರ್ತಾಳೆ ಆಕೆ, ಯಾರು ಎವ್ಲಿನ್. ಅವಾಗಲ್ಲಿ ಇವ್ರು ಏನು ಮಾಡ್ತಾರೆ ಅಂದ್ರೆ ಆಕಿನ ಹೆಸರು ಕರೀತಾರೆ. ಆದ್ರಿಕಿ ಮೂವ್ ಅಂದ್ರೆ ಎದ್ದು ಹೋಗಂಗಿಲ್ಲ. ಅವಾಗ ಅನ್ನಿಸ್ತೈತೆ ಅವ್ರ ತಾಯಿಗೆ ಏನಂದ್ರೆ ಈಕಿಂದ ಕಿವಿ ಹೋಗೈತಿ, ಈಕಿಗೆ ಕೇಳಿಸ್ಲಿಲ್ಲ ಅಂಥೇಳಿ. ಸೇಸ್ ಇಸಬೆಲ್ ಗ್ಲೆನಿ ಅವರ ಹೆಸರು ಇದು. ಫಾರ್ ಅ ಕಾಲ್ಟ್ ವೈಲ್ ಎವ್ಲಿನ್ ಮ್ಯಾನೇಜ್ ಟು ಕನ್ಸೀಲ್ ಹರ್ ಗ್ರೋಯಿಂಗ್ ಡೆಫ್ನೆಸ್ ಫ್ರಮ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್. ಸೊ ಸ್ವಲ್ಪ ದಿನದ ಮಟ್ಟಿಗೆ ಆಕೆ ಏನು ಮಾಡಿದೆ ಅಂದ್ರೆ ಅದನ್ನು ಹೇಳಲಿಲ್ಲ, ಸ್ವಲ್ಪ ಸೀಕ್ರೆಟಾಗಿ ಇಡೋಕೆ ಟ್ರೈ ಮಾಡಿದ್ಲು ಮತ್ತು ಅವ್ರ ಫ್ರೆಂಡ್ಸ್ ಮತ್ತು ಟೀಚರ್ಸಿಂದ. ಬಟ್ ಬೈ ದ ಟೈಮ್ ಶಿ ವಾಸ್ 11 ಹರ್ ಮಾರ್ಕ್ಸ್ ಹ್ಯಾಡ್ ಡಿಟರೇಟೆಡ್ ಆ್ಯಂಡ್ ಹರ್ ಹೆಡ್ ಮಿಸ್ಟ್ರೆಸ್ ಅರ್ಜ್ಡ್ ಹರ್ ಪೇರೆಂಟ್ಸ್ ಟು ಟೇಕ್. ಸೊ ಲಾಸ್ಟಿಗೆ ಏನಾಯ್ತಂದ್ರೆ ಗೊತ್ತಾಯ್ತು, ಆಕೆ 11 ವರ್ಷಕ್ಕಿದ್ದಾಗ. ಸೊ ದ ಹೆಡ್ ಮಿಸ್ಟ್ರೆಸ್ ಅರ್ಜ್ಡ್ ಹರ್ ಪೇರೆಂಟ್ಸ್ ಟು ಟೇಕ್ ಹರ್ ಟು ಅ ಸ್ಪೆಷಲಿಸ್ಟ್. ಇಟ್ ವಾಸ್ ದೆನ್ ಡಿಸ್ಕವರ್ಡ್ ದಟ್ ಹರ್ ಹಿಯರಿಂಗ್ ವಾಸ್ ಸಿವಿಯರ್ಲಿ ಇಂಪೇರ್ಡ್ ಆಸ್ ದ ರಿಸಲ್ಟ್ ಆಫ್ ಗ್ರ್ಯಾಜುವಲ್ ನರ್ವ್ ಡ್ಯಾಮೇಜ್. ಅವಾಗ ಏನಾಯ್ತಂದ್ರೆ 11 ವರ್ಷದಾಗಿದ್ದಾಗ ಹೆಂಗೆ ಗೊತ್ತಾತಂದ್ರೆ ಆಕಿಂದ ಕಿವ್ಯಾಗಿಂದ ಏನೋ ನರ್ವ್ ಐತಲ್ಲ ಅದು ಡ್ಯಾಮೇಜ್ ಆಗೈತಿ ಅಂತ ಹೇಳಿ ಗೊತ್ತಾಯ್ತು. ದೇ ವರ್ ಅಡ್ವೈಸ್ ದಟ್ ಶಿ ಕುಡ್ ಬಿ ಫಿಟ್ಟೆಡ್ ವಿತ್ ಹಿಯರಿಂಗ್ ಏಡ್ಸ್ ಆ್ಯಂಡ್ ಸೆಂಟ್ ಟು ಸ್ಕೂಲ್ ಫಾರ್ ದ ಡೆಫ್. ಆಕಿಗೆ ಅಂದರೆ ಡೆಫ್ ಸ್ಕೂಲ್ಸ್ ಅಂತ ಇರ್ತಾವಲ್ಲ, ಯಾರು ಕಿವಿ ಕೇಳಿಸ್ತಿರಂಗಿಲ್ಲ ಆ ಸ್ಕೂಲಿಗೆ ಕಳಿಸ್ರೆ. ಆಮೇಲೆ ಹಿಯರಿಂಗ್ ಏಡ್ಸ್ ಯೂಸ್ ಮಾಡೋಣ ಆಕಿಗೆ ಅಂತ ಹೇಳಿ ಏನಂದ್ರೆ ಸಜೆಸ್ಟ್ ಮಾಡಿದ್ರು ಡಾಕ್ಟರ್. ಎವ್ರಿಥಿಂಗ್ ಸಡನ್ಲಿ ಲುಕ್ಡ್ ಬ್ಲ್ಯಾಕ್ ಸೇಸ್ ಎವ್ಲಿನ್. ಬಟ್ ಎವ್ಲಿನ್ ವಾಸ್ ನಾಟ್ ಗೋಯಿಂಗ್ ಟು ಗಿವ್ ಅಪ್. ಆದರೂ ಆಕೆಗೆ ಮ್ಯೂಸಿಕ್ ಒಳಗೆ ಭಾಳ ಇಂಟ್ರೆಸ್ಟ್ ಇತ್ತು. ಆಕೆಗೆ ಗಿವ್ ಅಪ್ ಮಾಡೋಕೆ ಆಕೆಗೆ ಇದ್ದಿದ್ದಿಲ್ಲ. ಶಿ ವಾಸ್ ಡಿಟರ್ಮೈಂಡ್ ಟು ಲೀಡ್ ಅ ನಾರ್ಮಲ್ ಲೈಫ್ ಆ್ಯಂಡ್ ಪರ್ಸ್ಯೂ ಅವರ್ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್. ಆಕೆಗೆ ಏನಿತ್ತು ಅಂದ್ರೆ ಇಯರಿಂಗ್ ಏಡ್ಸ್ ಹಾಕೊಂಡು ಇದಕ್ಕೆ ಹೋಗಿ ಕುಂತಾನೆ, ಡೆಫ್ ಇದಕ್ಕೆ ಹೋಗೋದು ಅದೆಲ್ಲ ಇದ್ದಿದ್ದಿಲ್ಲ. ಆಕೆಗೆ ಏನಿತ್ತಂದ್ರೆ ನಾರ್ಮಲ್ ಲೈಫ್ ಹೆಂಗಿರ್ತೈತಿ ಹಂಗೆ ಆಕೆಗೆ ಜೀವನ ಮಾಡೋದಿತ್ತು. ಆಮೇಲೆ ಆಕೆಗೆ ಒಂದೇನಾರ ಗೋಲ್ ಅಚೀವ್ ಮಾಡೋದಿತ್ತು ಮ್ಯೂಸಿಕ್ ಒಳಗೆ. ಆಕೆಯಿಂದ ಇಂಟ್ರೆಸ್ಟ್ ಮ್ಯೂಸಿಕ್ ಒಳಗೆ ಭಾಳ ಇತ್ತು, ಅದಕ್ಕೆ ಆಕೆಗೆ ಗೋಲ್ ಅಚೀವ್ ಮಾಡೋದಿತ್ತು ಮ್ಯೂಸಿಕ್ ಒಳಗೆ. One day she noticed the girl playing a xylophone and decided she wanted to play it too. ಆಕೆ ಒಂದಿನ ಏನು ಮಾಡ್ತಾಳೆ ಅಂದ್ರೆ ಎವ್ಲಿನ್ ಗ್ಲೆನಿ ಏನು ನೋಡ್ತಾಳೆ ಅಂದ್ರೆ ಒಬ್ಬಾಕಿ ಹುಡುಗಿ ಝೈಲೋಫೋನ್ ಪ್ಲೇ ಮಾಡೋದು ನೋಡ್ತಾರೆ. ಝೈಲೋಫೋನ್ ಇಲ್ಲಿ ಇಮೇಜ್ ಕೊಟ್ಟಾರೆ ನೋಡ್ರಿ ಸೈಡಿಗೆ ಹೆಂಗಿರ್ತದೆ ಅಂತೇಳಿ. ಅದನ್ನು ಪ್ಲೇ ಮಾಡೋದು ನೋಡಿ ಆಕೆಗೆ ಏನು ಬರ್ತೈತೆ ಅಂದ್ರೆ ತಲೆಯಾಗ ನಾನು ಇದನ್ನು ಪ್ಲೇ ಮಾಡ್ತೀನಿ ಅಂಥೇಳಿ ತಲೆಯಾಗ ಬರ್ತೈತಿ. ಮೋಸ್ಟ್ ಆಫ್ ದ ಟೀಚರ್ಸ್ ಡಿಸ್ಕರೇಜ್ ಹರ್. ಭಾಳ ಮಂದಿ ಡಿಸ್ಕರೇಜ್ ಮಾಡ್ತಾರೆ, ನಿಂಗೆ ಕಿವಿ ಕೆಳಂಗಿಲ್ಲ, ನೀ ಏನು ಬರ್ಸ್ತಿ ಹಂಗೆ ಹಿಂಗೆ ಅಂಥೇಳಿ ಡಿಸ್ಕರೇಜ್ ಮಾಡ್ತಾರೆ. ಬಟ್ ಪರ್ಕುಸುಸುನಿಸ್ಟ್, ನನಗೆ ನನ್ನಕ್ಕೆ ಬರೋಂಗಿಲ್ಲ, ಸಾರಿ. ಅದೇನೈತೆ ಅಂತೇಳಿ ಗೂಗಲ್ದಾಗ ಚೆಕ್ ಮಾಡ್ತೇಳ್ರಿ. ಒಂದು ನಿಮಿಷ ತಡೆದು ಬಿಡ್ರಿ, ಡಿಸ್ಪ್ಲೇ ಕ್ಯಾಪ್ಚರ್ ಆನ್ ಮಾಡ್ತೀನಿ. ಐ ಆಮ್ ಅ ವೆರಿ ಟೆಕ್ನಿಷಿಯನ್ ಮ್ಯಾನ್. ಟೈಪ್ ಆಗು ಪರ್ಕುಸುಸುನಿಸ್ಟ್ ಪ್ರೊನೌನ್ಸೇಷನ್ ಪರ್ಕುಷನಿಸ್ಟ್ ಅಂತ ಎಲ್ಲಾಯ್ತು? Percussionist. ತಡ್ರ ಒಂದು ನಿಮಿಷ. Percussionist. ಅಂತ ನೋಡ್ರಪ್ಪ. ಪರ್ಕುಸುಸುನಿಸ್ಟ್ ಅಲ್ಲದು, ಪರ್ಕಷನಿಸ್ಟ್ ಅಂತ.
ಓ ಡಿಸ್ಪ್ಲೇ ಕ್ಯಾಪ್ಚರ್ ಆನ್ ಮಾಡಿದ್ರೆ ನಿಮಗೆ ಕಂಡಿಲ್ಲಲ್ಲ, ಸಾರಿ. ಅದು ಪರ್ಕಾಸ್ ಸುನಿಸ್ಟ್ ಅಂತ. ಸೊ ಆಕಿಂದ ಯಾರು ಪರ್ಕಾಸ್ ಸುನಿಸ್ಟ್, ರಾನ್ ಫಾರ್ಬಸ್ ಅಂಥೇಳಿ ಒಬ್ಬ ಇರ್ತಾನೆ. ಅವ ಏನು ಮಾಡ್ತಾನಂದ್ರೆ ಆಕಿನ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಗೊತ್ತಿರ್ಬೇಕು, ನೀವು ಫಿಸಿಕ್ಸ್ ಓದಿರ್ಬೇಕು. ಎಲ್ಲರೂ ಡಿಸ್ಕರೇಜ್ ಮಾಡಿದ್ರು. ರಾನ್ ಫಾರ್ಬಸ್ ಏನು ಮಾಡ್ತಾನಂದ್ರೆ ಪರ್ಕೋಷನ್ ಅಷ್ಟು ಅವ ಆಕಿನ ಪೊಟೆನ್ಷಿಯಲ್ ಎನರ್ಜಿ ಫೈಂಡ್ ಮಾಡಿ ಅವ ಏನು ಮಾಡ್ತಾನಂದ್ರೆ ಹಿ ಬಿಗನ್ ಬೈ ಟ್ಯೂನಿಂಗ್ 2 ಲಾರ್ಜ್ ಡ್ರಮ್ ಟು ಡಿಫ್ರೆಂಟ್ ನೋಟ್ಸ್. 2 ದೊಡ್ಡ ಡ್ರಮ್ ಇರ್ತಾವೆ, ಅವನ್ನ ಒಂದು ಡ್ರಮ್ ಒಳಗೆ ಬೇರೆ ನೋಟು, ಒಂದು ಡ್ರಮ್ ಒಳಗೆ ಬೇರೆ ನೋಟ್ಸ್ ಬಾರಿಸಿ ತೋರಿಸ್ತಾನೆ. ಏನಂತಾನಂದ್ರೆ ಎವ್ಲಿನಿಗೆ ಡೋಂಟ್ ಲಿಸನ್ ಥ್ರೂ ಯುವರ್ ಇಯರ್ಸ್, ಹಿ ವುಡ್ ಸೇ. ಅವ ಏನಂತಂದ್ರೆ ನಿನ್ನ ಕಿವಿ ನಿನ್ನ ಕಿವಿ ಮೂಲಕ ಕೇಳಬೇಡ, ನೀನು ಏನಾದ್ರೆ ಅಂದ್ರೆ ಬೇರೆಯಿಂದ ಬೇರೆ ವೇಯಿಂದ ನಿನ್ಗೆ ಹೆಂಗಾರ ಸೆನ್ಸ್ ಆಗುತ್ತೆ ನೋಡಿ ಟ್ರೈ ಮಾಡ ಅಂತ ಹೇಳ್ತಾನೆ. ಯಾರು ರಾನ್ ಫಾರ್ಬಸ್ ಏನಂತಾನಂದ್ರೆ ನಿನ್ನ ಕಿವಿ ಮೂಲಕ ಕೇಳಕ್ಕೆ ಹೋಗಬೇಡ, ನಿಂಗೆ ಬೇರೆ ಹೆಂಗಾರ ಸೆನ್ಸ್ ಮಾಡೋಕೆ ಟ್ರೈ ಮಾಡೋಕ್ಕಾಗುತ್ತೆ ನೋಡು ಅಂತಾನ. Suddenly, I realized I could feel the higher drum from the waist up and the lower drum from the waist down. So ಸಡನ್ಲಿ ಎವ್ಲಿನಿಗೆ ಏನು ರಿಯಲೈಸ್ ಆಗುತ್ತೆ ಅಂದರೆ ಹೈ ಡ್ರಮ್ ನೋಟ್ಸ್ ಏನೈತಲ್ಲ ಆಕಿಂದ ವೇಸ್ಟ್ ಅಂದರೆ ಸೊಂಟದ ಮೇಲೆ ವೇಸ್ಟ್ ಮ್ಯಾಲೆ ಇದ್ದಿದ್ದೆಲ್ಲ ಹೈ ಡ್ರಮ್ಮಿಂದ ಮ್ಯಾಲಿಗೆ ಸೆನ್ಸ್ ಆಗುತ್ತೆ. ಆಮೇಲೆ ವೇಸ್ಟ್ ಕೆಳಗಿದ್ದಿದ್ದು ಏನಾಗುತ್ತೆ ಅಂದ್ರೆ ಲೋ ಡ್ರಮ್ ವೇಸ್ಟ್ ಕೆಳಗಿಂದ ಸೆನ್ಸ್ ಆಕತಿ. ಫಾರ್ಬಸ್ ರಿಪೀಟೆಡ್ ದ ಎಕ್ಸರ್ಸೈಸ್ ಆ್ಯಂಡ್ ಸೂನ್ ಎವ್ಲಿನ್ ಡಿಸ್ಕವರ್ಡ್ ದಟ್ ಶಿ ಕುಡ್ ಸೆನ್ಸ್ ಸರ್ಟನ್ ನೋಟ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬಾಡಿ. ಸೊ ಫಾರ್ಬಸ್ ಏನು ಮಾಡಿದ್ದೆ ಅಂದ್ರೆ ಸೇಮ್ ಅದ ಪ್ರೊಸೆಸ್ನ ಹಗಲೆಲ್ಲ ರಿಪೀಟ್ ಮಾಡ್ಕೊಂತ ಹೋದ. ಆಕಿಗೆ ಹಂಗೆ ಟೈಮ್ ಹೋದಂಗೆ ಏನು ಗೊತ್ತಾಗತ್ತಂದ್ರೆ ಬೇರೆ ನೋಟ್ಸನ್ನ ಬೇರೆ ನನ್ನ ಬಾಡಿ ಪಾರ್ಟ್ಸಿಂದ ನಾನು ಸೆನ್ಸ್ ಮಾಡ್ಬೋದು ಅಂತ ಗೊತ್ತಾಗತ್ತೆ ಆಕಿಗೆ. I had learned to open my mind and body to sounds and vibrations. The rest was sheer determination and hard work. ಸೊ ಒಂದೇನಂದರೆ ನಾನು ಸೌಂಡಿಗೆ ನನ್ನ ಮೈಂಡ್ ಮತ್ತು ನನ್ನ ಹಾರ್ಟ್ ಓಪನ್ ಇಟ್ಟು ಕೇಳೋಕೆ ನಾನು ಕಲ್ತೀನಿ. ಇನ್ನೊಂದೇನಂದ್ರೆ ನಂದು ಡಿಟರ್ಮಿನೇಷನ್ ಮತ್ತು ಹಾರ್ಡ್ ವರ್ಕ್ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ನಾನು ಇದನ್ನೆಲ್ಲ ಅಚೀವ್ ಮಾಡಿದೆ ಅಂತ ಯಾರು ಹೇಳ್ತಾರೆ, ಎವ್ಲಿನ್ ಗ್ಲಿನಿ ಹೇಳ್ತಾಳೆ. ಶಿ ನೆವರ್ ಲುಕ್ಡ್ ಬ್ಯಾಕ್ ಫ್ರಮ್ ದ್ಯಾಟ್ ಪಾಯಿಂಟ್ ಆನ್ವರ್ಡ್ಸ್. ಸೊ ಆಕೆಗೆ ಯಾರ್ಯಾರು ಡಿಸ್ಕರೇಜ್ ಮಾಡ್ತಿದ್ರು ಎಲ್ಲರೂ ಬಾಯಾಗ ಒಂದು ಟೈಪ್ ಇಟ್ಟಂಗೆ ಆತಿ. ಆಕೆ ಅವಾಗಿಂದ ಹಿಂದೆ ನೋಡಲಿಲ್ಲ. ಶಿ ಟೂರ್ಡ್ ದ ಯುನೈಟೆಡ್ ಕಿಂಗ್ಡಮ್ ವಿತ್ ದ ಯೂತ್ ಆರ್ಕೆಸ್ಟ್ರಾ ಆ್ಯಂಡ್ ಬೈ ದ ಟೈಮ್ ಶಿ ವಾಸ್ 16. ಸೊ ಆಕೆ 16 ವರ್ಷ ಇದ್ದಾಗ ಏನಂದ್ರೆ ಯುನೈಟೆಡ್ ಕಿಂಗ್ಡಮ್ ಟೂರಿಗೆ ಹೋಗ್ತಾಳೆ ಒಂದು ಯೂತ್ ಆರ್ಕೆಸ್ಟ್ರಾದ ಒಂದು ಆರ್ಗನೈಸೇಷನಿಂದ. ಶಿ ಡಿಸೈಡೆಡ್ ಟು ಮೇಕ್ ಮ್ಯೂಸಿಕ್ ಹರ್ ಲೈಫ್. ಆಕೆಗೆ ಏನಾಯ್ತಂದ್ರೆ ಲಾಸ್ಟಿಗೆ ಇಲ್ಲ ನಂದು ಲೈಫ್ ಮ್ಯೂಸಿಕ್ ಆಗಿರಲಿ ಅಂತ ಹೇಳಕ್ಕೆ ಡಿಸೈಡ್ ಮಾಡಿ ಆಕೆ ಎಲ್ಲಿ ಹೋಗ್ತಾಳಂದ್ರೆ ರಾಯಲ್ ಮ್ಯೂಸಿಕ್ ಅಕಾಡೆಮಿಗೆ. ಈಗ ಫಸ್ಟ್ ಪ್ಯಾರಾಗ್ರಾಫ್ ಇತ್ತಲ್ಲ ಹೊಳ್ಳಿ ಸ್ಟೋರಿ ಅಲ್ಲೇ ಬಂತು. ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ಗೆ ಆಕೆ ಹೋಗ್ತಾಳೆ ಆ್ಯಂಡ್ ಸ್ಕೋರ್ಡ್ ಒನ್ ಆಫ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ಹಿಸ್ಟ್ರಿ ಆಫ್ ದ ಅಕಾಡೆಮಿ. ಇಡೀ ಅಕಾಡೆಮಿ ಹಿಸ್ಟ್ರಿ ಒಳಗೆ ಆಡಿಷನ್ ಕೊಟ್ಟಾಗ ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ಸಿಗ್ತೈತಿ, ಎವ್ಲಿನ್ ಗ್ಲಿನಿಗೆ ಸಿಗ್ತೈತಿ. ಶ್ರೀ ಗ್ರಾಜುವಲಿ ಮೂವ್ ಫ್ರಮ್ ದ ಆರ್ಕೆಸ್ಟ್ರಲ್ ವರ್ಕ್ ಟು ಸೋಲೋ ಪರ್ಫಾರ್ಮೆನ್ಸಸ್. ಫಸ್ಟ್ ಆಕೆ ಆರ್ಕೆಸ್ಟ್ರಾ ಒಳಗೆ ಕೆಲಸ ಮಾಡ್ತಿದ್ಲು. ಆಕೆ ಹಗುರ್ಕೆ ಏನು ಮಾಡಿದ್ಲು ಅಂದ್ರೆ ಆರ್ಕೆಸ್ಟ್ರಾ ಬಿಟ್ಟು ಸೋಲೋ ಪರ್ಫಾರ್ಮೆನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ಲು. At the end of the 3-year course, she had captured most of the top awards. ಸೊ ಆಕೆ 3 ವರ್ಷ ಕೋರ್ಸ್ ಮಾಡಿದ್ಲಂತ. ಆ 3 ವರ್ಷ ಕೋರ್ಸ್ ಮುಗಿದ್ರೆ ಆಕೆಗೆ ರಗಡ್ ಅವಾರ್ಡ್ ಸಿಕ್ಕಿದ್ದು. ಆ್ಯಂಡ್ ಫಾರ್ ಆಲ್ ದಿಸ್ ಎವ್ಲಿನ್ ಓಂಟ್ ಎಕ್ಸೆಪ್ಟ್ ಎನಿ ಹಿಂಟ್ ಆಫ್ ಹೀರೋಯಿಕ್ ಅಚೀವ್ಮೆಂಟ್. ಆಕೆ ಇವಕ್ಕೆಲ್ಲ ಹೀರೋಯಿಕ್ ಅಚೀವ್ಮೆಂಟ್ ಅಲ್ಲ, ನಂದೇನು ನಂದು ಲಕ್ ಅಲ್ಲದ ಅಂತ ಆಕೆ ಹೇಳ್ತಾಳೆ. ಇಫ್ ಯು ವರ್ಕ್ ಹಾರ್ಡ್ ಆ್ಯಂಡ್ ನೋ ವೇರ್ ಆರ್ ಯು ಗೋಯಿಂಗ್ ಯು ವಿಲ್ ಗೆಟ್ ದೇರ್. ಆಕೆ ಏನಂತಾಳೆ ಅಂದ್ರೆ ಇದೇನು ನನ್ನ ಲಕ್ ಅಲ್ಲ ಏನಲ್ಲ, ನೀವೇನ್ರ ನೀವು ಅದನ್ನು ಅಚೀವ್ ಮಾಡ್ಬೋದು. ನೀವು ನಿಮ್ಮ ಇಂಟ್ರೆಸ್ಟ್ ಮೇಲೆ ಹಾರ್ಡ್ ವರ್ಕ್ ಮಾಡಿರಿ ಅಂದ್ರೆ ನೀವು ಅದನ್ನು ಅಚೀವ್ ಮಾಡ್ತೀರಿ. ನೀವು ನಿಮ್ಮ ರಿಸಲ್ಟ್ಸ್ ಅಥವಾ ನೀವು ನಿಮ್ಮ ಇಂಟ್ರೆಸ್ಟ್ನ ಅಥವಾ ನೀವು ನಿಮ್ಮ ಗೋಲ್ನ ಅಚೀವ್ ಮಾಡ್ತೀರಿ ಅಂತ ಯಾರು ಹೇಳ್ತಾಳೆ, ಎವ್ಲಿನ್ ಗ್ಲಿನಿ ಹೇಳ್ತಾಳೆ. ಆ್ಯಂಡ್ ಶಿ ಗಾಟ್ ಅ ರೈಟ್ ಟು ಟಾಪ್ ದ ವರ್ಲ್ಡ್ಸ್ ಮೋಸ್ಟ್ ಸೌಟ್ ಆಫ್ಟರ್ ಮಲ್ಟಿಪರ್ಕುಸುನಸ್ಟ್ ವಿತ್ ಅ ಮಾಸ್ಟ್ರಿ ಆಫ್ ಸಮ್ 1000 ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಹೆಕ್ಟಿಕ್ ಇಂಟರ್ನ್ಯಾಷನಲ್ ಶೆಡ್ಯೂಲ್. ಆಕಿಂದ ಭಾಳ ಅಂದ್ರೆ ಆಕೆ ಅಪಾಯಿಂಟ್ಮೆಂಟ್ಸ್ ಭಾಳ ಇರ್ತವೆ, ಇಂಟರ್ನ್ಯಾಷನಲ್ ಶೆಡ್ಯೂಲ್. ಆಕೆ ಸೋಲೋ ಪರ್ಫಾರ್ಮೆನ್ಸ್ ಕೊಡೋಕೆ ಭಾಳ ಕಡೆ ಹೋಗ್ತಾಳೆ. ಆಮೇಲೆ ಆಕಿನೂ ಒಂದು ಏನಕ್ಕಂದ್ರೆ ಪರ್ಕೂಸನಿಸ್ಟ್ ಹಾಕಳ. ಇಟ್ ಈಸ್ ಕ್ಯೂರಿಯಸ್ ಇಂಟರ್ವ್ಯೂಂಗ್ ಅಂದ್ರೆ ಸೈಡಿಗೆ ಅದನ್ನು ಕೊಟ್ಟರೆ ಅದನ್ನ ಹಾಕಿ ಓದ್ಬಿಟ್ರೆ ಮುಗೀತು ಅಂದ್ರೆ ಜಲ್ದಿ ಅರ್ಥ ಆಗುತ್ತೆ. ಇಟ್ ಈಸ್ ಕ್ಯೂರಿಯಸ್ ಟು ವಾಚ್ ಎವ್ಲಿನ್ ಫಂಕ್ಷನ್ ಸೋ ಎಫರ್ಟ್ಲೆಸ್ಲಿ ವಿದೌಟ್ ಹರಿಂಗ್. ಅಂದ್ರೆ ಆಕೆ ನೀವು ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಕೆ ವಿದೌಟ್ ಹಿಯರಿಂಗ್ ಆಕೆ ಎಷ್ಟು ಚಂದ ಹಾಡಾಡ್ತಾಳೆ ಅಂಥೇಳಿ. ಇನ್ ಅವರ್ 2 hour ಡಿಸ್ಕಷನ್ ಶಿ ನೆವರ್ ಮಿಸ್ಡ್ ಅ ವರ್ಲ್ಡ್ ಮೆನ್ ವಿತ್ ದ ಬುಷಿ ಬೇರ್ಡ್ಸ್ ಗಿವ್ ಮಿ ಟ್ರಬಲ್. ಸೊ 2 hour ಡಿಸ್ಕಷನ್ ಒಳಗೂ ಆಕೆ ಒಂದು ವರ್ಡ್ನು ಮಿಸ್ ಮಾಡಿರ್ತಾಳೆ. ಅಷ್ಟು ಚಂದಕ್ಕೆ ಕಿವಿಲ್ ಅಂದರು ಅಷ್ಟು ಚಂದಕ್ಕೆ ಎಲ್ಲ ಸೆನ್ಸ್ ಮಾಡ್ತಾಳೆ. ಮ್ಯಾನ್ ವಿತ್ ಅ ಬುಷಿ ಬೇಡ್ಸ್ ಗಿವ್ ಮಿ ಟ್ರಬಲ್. ಸೊ ಯಾರು ಗಡ್ಡ ಭಾಳ ಬಿಟ್ಟಿರ್ತಾಳಲ್ಲ ಅವ್ರು ಸ್ವಲ್ಪ ಈಕಿಗೆ ಏನಕ್ಕ ಟ್ರಬಲ್ ಅಕ್ಕ ಅಂತ ಹೇಳಕ್ಕೆ ನಗ್ತಾಳೆ. ಇಟ್ ಈಸ್ ನಾಟ್ ಜಸ್ಟ್ ವಾಚಿಂಗ್ ದ ಲಿಪ್ಸ್, ಇಟ್ಸ್ ದ ಹೋಲ್ ಫೇಸ್ ಎಸ್ಪೆಷಲಿ ದ ಐಸ್. ಬರೀ ಆಕಿ ಇದನ್ನು ಸೆನ್ಸ್ ಮಾಡೋಕೆ ಬರೀ ಲಿಪ್ಸ್ ನೋಡಿ ಲಿಪ್ ರೀಡಿಂಗ್ ಮಾಡ್ತಾಳೆ ಅಂತಲ್ಲ, ಹೋಲ್ ಫೇಸ್ ಮತ್ತು ಸ್ಪೆಷಲ್ ಐಸ್ ನೋಡ್ತಾಳೆ. ಯಾಕಂದ್ರೆ ಅದರಲ್ಲಿಂದ ಎಕ್ಸ್ಪ್ರೆಷನಿಂದ ಆಕಿ ಸೆನ್ಸ್ ಮಾಡ್ಬೋದು. ಬಟ್ ಯಾರು ಗಡ್ಡ ಬಿಟ್ಟಿರ್ತಾರೋ ಅವ್ರದ್ದೇನು ಭಾಳ ಕಾಣಂಗಿಲ್ಲ, ಮುಖ ಭಾಳ ಕಾಣಂಗಿಲ್ಲ. ಹೀಗಾಗಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾರೆ ಅಂತ ಹೇಳಿ ನಗ್ತಾಳಕಿ. ಶಿ ಸ್ಪೀಕ್ಸ್ ಫ್ಲಾಲೆಸ್ಲಿ ವಿತ್ ಅ ಸ್ಕಾಟಿಷ್ ಲಿಲ್ಟ್. ಮೈ ಸ್ಪೀಚ್ ಇಸ್ ಕ್ಲಿಯರ್ ಬಿಕಾಸ್ ಐ ಕುಡ್ ಹಿಯರ್ ಟಿಲ್ ಐ ವಾಸ್ 11 ಶಿ ಸೇಸ್. ಆಕಿ ಭಾಳ
ಚಲೋ ಮಾತಾಡ್ತಾಳೆ, ಭಾಳ ಚಲೋ ಎಸೆಂಟ್ ಒಳಗೆ ಮಾತಾಡ್ತಾಳೆ. ಆಕೆ ಎದಕ್ಕೆ ನನ್ನ ಸ್ಪೀಚ್ ಕ್ಲಿಯರ್ ಐತೆ ಅಂತ ಸಹಿತ ಕೇಳ್ತಾಳೆ ಅಂದರೆ ಎದಕ್ಕೆ ಆಕಿ 11 ವರ್ಷ ಮಟ್ಟ ಇರೋ ಮಟ್ಟ ಆಕಿಗೆ ಕಿವಿ ಕೇಳಿಸ್ತಿರ್ತೈತಿ, ಅದಕ್ಕೆ ಆಕಿಂದ ಸ್ಪೀಚು ಚಲೋ ಐತಿ, ಆಮೇಲೆ ಆಕಿನ ಲ್ಯಾಂಗ್ವೇಜು ಚಲೋ ಐತಿ. ಬಟ್ ದ್ಯಾಟ್ ಡಸಂಟ್ ಎಕ್ಸ್ಪ್ಲೇನ್ ಹೌ ಶಿ ಮ್ಯಾನೇಜ್ ಟು ಲರ್ನ್ ಫ್ರೆಂಚ್ ಆ್ಯಂಡ್ ಮಾಸ್ಟರ್ ಬೇಸಿಕ್ ಇನ್ ಜಪಾನೀಸ್. ಮತ್ತು ಹಂಗೆ ನಾನು 11 ವರ್ಷ ಮಟ್ಟ ಕಿವಿ ಕೇಳಿಸ್ತಿದ್ದೆ ಅಂತ ಹೇಳಿ ಅದಕ್ಕೇನಲ್ಲ, ಆದರೂ ನಾನು ಕಿವಿ ಕೇಳಿಸ್ಲಾರ್ದನ್ನು ಫ್ರೆಂಚ್ ಮತ್ತು ಜಪಾನೀಸ್ ಕಲ್ತೀನಿ ಅಂತ ಆಕಿ ಹೇಳ್ತಾಳೆ. ಎಷ್ಟು ದೊಡ್ಡದಾಯ್ತು ಮರ ಲೆಸನ್ ಇದೆ. As for music, she explains, it pours in a through every part of my body. ಸಾರಿ, ನನ್ನ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾತೈತಿ. ಆಕೆ ಏನಂತಾಳೆ ಅಂದ್ರೆ ಮ್ಯೂಸಿಕ್ ನಂದು ಲೈಫ್ ಇದ್ದಂಗೆ, ಅದೇನೈತಲ್ಲ ನಂದು ಎವ್ರಿ ಪಾರ್ಟ್ ಆಫ್ ಬಾಡಿ ಒಳಗೂ ನಂದು ಮ್ಯೂಸಿಕ್ ಐತಿ. ಇಟ್ ಟಿಂಗಲ್ಸ್ ಇನ್ ದ ಸ್ಕಿನ್, ಮೈ ಚೀಕ್ ಬೋನ್ಸ್ ಆ್ಯಂಡ್ ಈವನ್ ಇನ್ ಮೈ ಹೇರ್. ಅದೇ ಮ್ಯೂಸಿಕ್ ಟಿಂಗಲ್ಸ್ ಅಂದ್ರೆ ಕಾಸಸ್ ಸ್ಲೈಟ್ ಪ್ರಿಕ್ಕಿಂಗ್ ಆರ್ ಸೆನ್ಸ್ ಆಕತ್ತಕಿಗೆ ಎಲ್ಲ ಸ್ಕಿನ್, ಚೀಕ್ ಬೋನ್ಸ್, ಆಮೇಲೆ ಆಕಿನ ತಲೆ ಒಳಗೆ ಸಹಿತ ಅದೇನಂದ್ರೆ ಸೆನ್ಸ್ ಆಕತಿ. ವೆನ್ ಶಿ ಪ್ಲೇಸ್ ದ ಝೈಲೋಫೋನ್ ಶಿ ಕ್ಯಾನ್ ಸೆನ್ಸ್ ದ ಸೌಂಡ್ ಪಾಸಿಂಗ್ ಅಪ್ ದ ಸ್ಟಿಕ್ ಇನ್ ಟು ಹರ್ ಫಿಂಗರ್ ಟಿಪ್ಸ್. ಸೊ ಆಕೆ ಯಾವಾಗ ಝೈಲೋಫೋನ್ ಪ್ಲೇ ಮಾಡ್ತಾಳಲ್ಲ, ಫಿಂಗರ್ ಟಿಪ್ಸ್ ಒಳಗೆ ಏನು ಸೌಂಡ್ ಬರ್ತೈತಲ್ಲ ಅದ್ರ ಥ್ರೂ ಆಕೆ ಏನು ಮಾಡ್ತಾಳೆ ಅಂದ್ರೆ ಸೌಂಡ್ನ ಸೆನ್ಸ್ ಮಾಡ್ತಾಳೆ. ಬೈ ಲರ್ನಿಂಗ್ ಅಗೇನ್ಸ್ಟ್ ದ ಡ್ರಮ್ಸ್ ಶಿ ಕ್ಯಾನ್ ಫೀಲ್ ದ ರೆಸಾನೆನ್ಸಸ್ ಫ್ಲೋಯಿಂಗ್ ಇನ್ ಟು ಹರ್ ಬಾಡಿ. ಸೊ ಮುಂದೆ ಡ್ರಮ್ಸ್ ಕಡೆ ನಿಂತರ ರೆಸಾನೆನ್ಸಸ್ ಅಂದ್ರೆ ಎಕೋಸ್, ಸೌಂಡ್ ಎಕೋಸ್, ಇಲ್ಲಿ ಸ್ಟಡಿ ಮೀನಿಂಗ್ ಕೊಟ್ಟರೆ ನೀವು ನೋಡ್ಬೋದು. ಅದು ಆಕಿನ ಬಾಡಿ ಒಳಗೆ ಹೆಂಗೆ ಫ್ಲೋ ಆಕತ್ತೆ ಅಂತೇಳಿ ಅದ್ರ ಮೇಲೆ ಆಕಿ ಸೆನ್ಸ್ ಮಾಡ್ತಾಳೆ. ಆನ್ ವುಡನ್ ಪ್ಲಾಟ್ಫಾರ್ಮ್ ಆಕೆ ಏನು ಮಾಡ್ತಾಳೆ ಅಂದರೆ ಯೂಶಲಿ ತಂದು ಬೂಟ್ ಅಥವಾ ಶೂಸ್ ಏನು ಮಾಡ್ತಾಳೆ ಅಂದರೆ ರಿಮೂವ್ ಮಾಡ್ತಾಳೆ. ಯಾಕಂದರೆ ವುಡನ್ ಏನು ಮಾಡ್ತೈತೆ ಅಂದರೆ ಇಟ್ ಆಕ್ಟ್ಸ್ ಆಸ್ ಅ ಕಂಡಕ್ಟರ್ ಆಫ್ ದ sound. Not surprisingly, Evelyn delights her audiences. In 1991, she was presented with the Royal Philharmonic Society's prestigious Soloist of the Year award. So, 1991 ಒಳಗೆ ಏನಂದ್ರೆ ಅವಾರ್ಡ್ ಕೊಡ್ತಾರೆ, ಯಾವುದದು ರಾಯಲ್ ಫಿಲ್ಹಾರ್ಮೋನಿಕ್ ಸೊಸೈಟೀಸ್ ಪ್ರೆಸ್ಟಿಜಿಯಸ್ ಸೋಲಿಸ್ಟ್ ಆಫ್ ದ ಇಯರ್ ಅವಾರ್ಡ್ ಅಂತ ಹೇಳಕ್ಕೆ ಒಂದು ಅವಾರ್ಡ್ ಕೊಡ್ತಾರೆ. ಸಿಸ್ ಮಾಸ್ಟರ್ ಪರ್ಕುಸೋನಿಸ್ಟ್ ಜೇಮ್ಸ್ ಬ್ಲೇಡ್ಸ್. God may have taken her hearing, but he has given her back something extraordinary. ಅವ ಏನಂತಾನಂದ್ರೆ ಪರ್ಕುಸೋನಿಸ್ಟ್ ಆಕೆ ಗಾಡ್ ದೇವ್ರು ಅವಂದೇನಂದ್ರೆ ಆಕಿಂದ ಕಿವಿ ಅಂತ ಇಸ್ಕೊಂಡಾನ, ಬಟ್ ಅದ್ರ ಬದಲಿ ಭಾಳ ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ಸ್ ಆಕಿ ಕೊಟ್ಟಾನ ದೇವ್ರು ಅಂಥೇಳಿ ಯಾರು ಹೇಳ್ತಾನಮ್ಮ, ಜೇಮ್ಸ್ ಬ್ಲೇಡ್ ಹೇಳ್ತಾನೆ. ಬ್ಲೇಡ್ ಅಲ್ಲ, ಬ್ಲೇಡ್ ಮಾರ್ಯವ. ವಾಟ್ ವಿ ಹಿಯರ್ ಶಿ ಫೀಲ್ಸ್ ಫಾರ್ ಮೋರ್ಲಿ ಡೀಪ್ಲಿ ದೆನ್ ಆಫ್ ಅಸ್. ನಾವು ಏನು ಕೇಳ್ತೀವಿ ಅದನ್ನು ಆಕೆ ಫೀಲ್ ಮಾಡ್ತಾಳೆ, ಅದು ನಾವು ಕೇಳೋದಕ್ಕಿಂತ ಡೀಪ್ ಆಕಿಗೆ ಅರ್ಥ ಆಗುತ್ತೆ. ದಟ್ ಈಸ್ ವೈ ಶಿ ಎಕ್ಸ್ಪ್ರೆಸಸ್ ಮ್ಯೂಸಿಕ್ ಸೋ ಬ್ಯೂಟಿಫುಲಿ. Evelyn confesses that she is something of a workaholic. Workaholic ಅಂದ್ರೆ a person who finds it difficult to stop working. ಅಂದ್ರೆ ಆಕೆಗೆ ಆ ವರ್ಕ್ ಒಳಗೆ ಮಜಾ ಬರತೈತಿ. I just got to work often harder than a classical musicians. ಸೊ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಅಂತ ಸ್ವಲ್ಪ ನಮ್ದು ಹಾರ್ಡೇ ಇರ್ತೈತಿ ವರ್ಕ್ ಯಾವತ್ತೂ, ಬಟ್ ದ ರಿವಾರ್ಡ್ಸ್ ಆರ್ ಎನಾರ್ಮಸ್. ಅಂದರೆ ಅದರಿಂದ ರಿವಾರ್ಡ್ಸ್ ಆಗಿ ಅದರಿಂದ ಏನು ಇದು ಸಿಗ್ತೈತಲ್ಲ ರಿವಾರ್ಡ್, ಅದು ರಿಸಲ್ಟ್ ಅದು ಭಾಳ ಎನಾರ್ಮಸ್ ಐತಿ. ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ ಕಾನ್ಸರ್ಟ್ಸ್, Evelyn also give free concerts. ರೆಗ್ಯುಲರ್ ಕಾನ್ಸರ್ಟ್ಸ್ ಬಿದ್ದು ಆಕಿ ಫ್ರೀ ಕಾನ್ಸರ್ಟ್ಸ್ ಕೊಡ್ತಾರೆ. ಯಾರಂದ್ರೆ ಪ್ರಿಸನ್ಸ್, ಜೈಲ್ ಒಳಗೆ, ಹಾಸ್ಪಿಟಲ್ಸ್ ಒಳಗೆ. ಶಿ ಆಲ್ಸೋ ಗಿವ್ಸ್ ಹೈ ಪ್ರಯಾರಿಟಿ ಟು ಕ್ಲಾಸಸ್ ಫಾರ್ ಯಂಗ್ ಮ್ಯೂಸಿಷಿಯನ್ಸ್. ಸೊ ಆಕೆ ಯಂಗ್ ಮ್ಯೂಸಿಷಿಯನ್ಸಿಗೆ ಏನೋ ಇಂಪಾರ್ಟೆನ್ಸ್ ಕೊಡ್ತಾಳೆ, ಯಾಕಂದ್ರೆ ಆಕೆಗಂತೂ ಅದ್ರ ಪ್ರಾಬ್ಲಮ್ ಗೊತ್ತೈತೆ, ಮಂದಿನೂ ಸಫರ್ ಮಾಡಬಾರ್ದು ಅಂತ ಹೇಳಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಯಂಗ್ ಮ್ಯೂಸಿಷಿಯನ್ಸಿಗೆ ಕೊಡ್ತಾಳೆ. ಆ್ಯಂಡ್ ರಿಚ್ಲಿನ್ ಆಫ್ ದ ಬೀಥೋವನ್ ಫಂಡ್ ಆಫ್ ದ ಡೆಫ್ ಚಿಲ್ಡ್ರನ್ ಸೇಸ್ ಶಿ ಈಸ್ ಅ ಶೈನಿಂಗ್ ಇನ್ಸ್ಪಿರೇಷನ್ ಫಾರ್ ದ ಡೆಫ್ ಚಿಲ್ಡ್ರನ್. ಸೊ ಯಾರೋ ಒಬ್ಬ ಡೆಫ್ ಚಿಲ್ಡ್ರನ್ ಫಂಡ್ ಕೊಡೋವ ಏನಂತಾನಂದ್ರೆ ಆಕಿ ಡೆಫ್ ಮಂದಿಗೆ ಏನಂದ್ರೆ ಒಂದು ಇನ್ಸ್ಪಿರೇಷನ್ ಇದ್ದಂಗೆ. ದೇ ಸಿ ದಟ್ ದೇರ್ ಇಸ್ ನೋ ವೇರ್. Evelyn Glennie has already accomplished more than most people of twice her age. She has brought percussionist to the front of the orchestra and demonstrated that it can be every moving. She has given inspiration to those who are handicapped, people who, if she can do it, I can, and not at least she enormous pledge to mine. Deborah Cowley, thank you one and all.